ನಬಿ ಸಾಹೇಬ್ ಮುಲ್ಲಾ ಅಂತ ನಮ್ದು ಆಕ್ಚುಲಿ ಹೆಸರು. ನಬಿ ಸಾಹೇಬ್ ಮುಲ್ಲಾ. ಇದಕ್ಕೆ ನಾನು ಪ್ರೆಸಿಡೆಂಟ್ ಆಗಿರ್ತೀನಿ. ಕೊರತೆಗಳ ಬಗ್ಗೆ ಹೇಳಕ್ ಬಂದಿದ್ದೀನಿ ಸರ್. ಅಂದ್ರಾಳ ಕರ್ನಾಟಕ ಗೃಹ ಮಂಡಳಿಯಿಂದ ನಮಗೆ 2016ರಲ್ಲಿ ನಮಗೆಲ್ಲ ಲೇಔಟ್ ಮತ್ತು ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದಕ್ಕೆಲ್ಲ ನಾವು ಸುಮಾರು ಈಗ 50 ಜನ ವಾಸಿಸ್ತಾ ಇದೀವಿ ಅಲ್ಲಿ. ಆಮೇಲೆ ಇನ್ನೂ ಸೈಟು 450 ಸೈಟ್ ಇದಾವೆ. ಆಮೇಲೆ ಈ ಆಶ್ರಯ ಕಾಲನಿ ನಮ್ಗೆ ಹತ್ಕೊಂಡೇ ಇರೋದು, ಅವ್ರಿಗೆ ಒಂದು 100-150 ಮನೆ ಇದಾವೆ. ಈಗ ಎಲ್ಲರಿಗೆ ನಮಗೆ ಫಸ್ಟ್ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಅದು ಮಾಡ್ಕೊಡ್ಬೇಕಂತ. ಎರಡನೇದಾಗಿ ಬೀದಿ ದೀಪಗಳು ಸರಿಯಾಗಿಲ್ಲ ಅಲ್ಲಿ. ಆಮೇಲೆ ಇದು ಟ್ರಾನ್ಸ್ಫಾರ್ಮರ್ಗಳು ಇಲ್ಲ ಅಲ್ಲಿ ಸರಿಯಾದ ರೀತಿಯಿಂದ. ಅಲ್ಲಿ ನಮಗೆ ಬೇಕಾಗಿರೋದು ಮಿನಿಮಮ್ 4-5 ಟ್ರಾನ್ಸ್ಫಾರ್ಮರ್ ಬೇಕು. ಈಗ ಒಂದೇ ಟ್ರಾನ್ಸ್ಫಾರ್ಮರ್ದಿಂದ ಅಲ್ಲಿ ಸುಮಾರು ನಮ್ಮ ಪೀಠೋಪಕರಣಗಳು ಅವೆಲ್ಲ ಸುಟ್ಟೋಗ್ತಾ ಇದಾವೆ, ಭಸ್ಮ ಆಗ್ತಾ ಇದಾವೆ. ಇದಕ್ಕೂ ಮುಂಚೆ ನಾವು ಅಲ್ಲಿ ಕಾರ್ಪೊರೇಟರ್ ಜಬ್ಬರ್ ಸಾಬ್ ಅಂತ ಇದ್ರು, ಅವರಿಗೂ ಕರೆದಿವಿ. ಅವ್ರಿಗೆ ನಾವು 2-3 ವರ್ಷದಿಂದನೂ ಕರಿತಾನೆ ಇದೀವಿ. ಅವ್ರು ಇನ್ನುವರೆಗೆ ಬರ್ಲೇ ಇಲ್ಲ, ಅವ್ರ ಮುಖ ಯಾರೂ ನೋಡಿಲ್ಲ, ಅವ್ರು ಬರ್ತಾನೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು, ಆಮೇಲೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, ಕಮಿಷನರ್ಸ್, ಪ್ರತಿಯೊಬ್ಬರಿಗೂ ನಾವು ಎಲ್ಲಾ ರೀತಿಯಿಂದ ನಮ್ಮ ಸಮಸ್ಯೆಗಳ ಬಗ್ಗೆ ಎಲ್ಲರಿಗೂ ಲಿಖಿತ ಮಾಹಿತಿನೂ ಕೊಟ್ಟಿದ್ದೀವಿ. ಸುಮಾರು ಸರಿ ಅವ್ರಿಗೆ ಕರೆದಿದ್ದೀವಿ, ಅವರು ಯಾರು ನಮಗೆ ಸ್ಪಂದಿಸಿಲ್ಲ. ಅಲ್ಲಿ ನಮಗೆ ಸುಮಾರು ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ಗಿಡಗಂಟೆಗಳು ಅವೆಲ್ಲ ಬೆಳೆದಿದ್ವು. ಅದಕ್ಕೆ ನಾವೆಲ್ಲ ಒಂದು ಸಮಿತಿ ಮಾಡಿ ಅದರಿಂದ ಸುಮಾರು ದುಡ್ಡು ಖರ್ಚು ಮಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಆಮೇಲೆ ಕೆಲವು ಒಂದೇ ಒಂದು ಅವ್ರಿಗೆ ನಮಗೆ ಸ್ಪಂದಿಸಿರೋದು ಏನಂದ್ರೆ ಈ ಗಿಡ ಮರಗಳು ಕಡಿಲಿಕ್ಕೆ, ಅದು ಓನ್ಲಿ ಗಾರ್ಡನ್ಸ್ CSIT ಮಾತ್ರ ತೆಗಿಲಿಕ್ಕೆ ನಮ್ಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇನ್ನು ಸುಮಾರು ಇದೆ ಅಲ್ಲಿ, ಒಂದು 20% 30% ವರ್ಕ್ ಮಾತ್ರ ಆಗಿರೋದು. ಈಗ ಅಲ್ಲಿ ನಮ್ಮ ಮಕ್ಕಳು ಆಡ್ಲಿಕ್ಕೆ ಇಲ್ಲ, ಅಲ್ಲಿ ವ್ಯವಸ್ಥೆ ಇಲ್ಲ. ಆಮೇಲೆ ರಾತ್ರಿ ಎಲ್ಲ ಸುಮಾರು ಎಲ್ಲ ಕತ್ತಲಲ್ಲಿ ನಾವು ಇರ್ತಾ ಇದೀವಿ, ಸರಿಯಾಗಿಲ್ಲ. ಹಾವು ಚೇಳು ಇಂಥವೆಲ್ಲ ಇದಾವೆ. ಇನ್ನು ಸ್ವಲ್ಪ ದಿನವಾದ್ರೆ ವೈಲ್ಡ್ ಅನಿಮಲ್ಸ್ ಬಂದು ಅಲ್ಲಿ ಇರ್ಬೋದು, ಅಂತ ವ್ಯವಸ್ಥೆ ನಮ್ಗೆ ಆಗ್ತಾ ಇದೆ ಅಲ್ಲಿ. ಅದಕ್ಕೋಸ್ಕರ ನಾವೇ ನಮ್ದು ಈ ಪ್ರಾಬ್ಲಮ್ ಹೇಳ್ಬೇಕಂತ ನಿಮ್ಮ ಮಾಧ್ಯಮ ಮುಖಾಂತರ ಕುಡಿತ ಅದೆಲ್ಲ ಕುಡಿತ ಇರೋದು ಬಾರಿ ಇದು ಅನೈತಿಕ ಚಟುವಟಿಕೆಗಳು ಅಂತ ಅದೊಂದು ತಾಣ ಆಗ್ಬಿಟ್ಟಿತ್ತು. ಇತ್ತೀಚೆಗೆ ನಾವು ಅದೆಲ್ಲ ಮಾಡ್ತಾ ಇರೋದ್ರಿಂದ ಅವ್ರಿಗೂ ತೊಂದರೆ ಆಗಿದೆ ಅನಿಸ್ತದೆ. ಸೊ ಈಗ ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲರೂ ಬಂದು ಸ್ಪಂದಿಸಿ ನಮ್ಮ ಪ್ರಾಬ್ಲಮ್ಗಳನ್ನ ಇದು ನಿವಾರಣೆ ಮಾಡ್ಬೇಕಂತ ಈ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡಿದೀವಿ. ಸರ್, ಈ ಕರ್ನಾಟಕ ಗೃಹ ಮಂಡಳಿ ಅನ್ನೋದು 2016ರಲ್ಲಿ ಅದನ್ನ ಅಭಿವೃದ್ಧಿ ಮಾಡೋದಕ್ಕಾಗಿ ಇದು ಮಾಡಿದ್ದಾರೆ ಸರ್. 2016ರಲ್ಲಿ ಒಳಚರಂಡಿ ನೀರು ಸರಬರಾಜುಗೋಸ್ಕರ ಅಲ್ಲಿ ಅವ್ರಿಗೆ ಟೋಟಲ್ ಅಮೌಂಟ್ ಪೇಡ್ ಮಾಡಿದ್ದಾರೆ. ಆಮೇಲೆ ಕರ್ನಾಟಕ ವಿದ್ಯುತ್ ಶಕ್ತಿಗೆ 2019ರಲ್ಲಿ ಟೋಟಲ್ ಅಮೌಂಟು ಅವ್ರಿಗೆ ಕೂಡ ಪೇ ಮಾಡಿದ್ದಾರೆ. 22 ಟ್ರಾನ್ಸ್ಫಾರ್ಮರ್ಗೆ ಅಮೌಂಟ್ ಪೇಡ್ ಮಾಡಿದರೆ ಇಲ್ಲಿವರೆಗೂ ನಮಗೆ ಬರೀ ಒಂದೇ ಒಂದು ಟ್ರಾನ್ಸ್ಫಾರ್ಮರ್ ತುಂಬಿಸಿದ್ದಾರೆ. ಆ ಒಂದು ಟ್ರಾನ್ಸ್ಫಾರ್ಮರಲ್ಲಿ ಸುತ್ತೂರು ಸರೌಂಡಿಂಗ್ ಎಲ್ಲವೂ ಕನೆಕ್ಷನ್ ಅದಕ್ಕೆ ಲೋಡ್ ಹಾಕಿ ನಮ್ಮ ಇರತಕ್ಕಂಥ ಕಾಲೋನಿಯಲ್ಲಿ ಇರತಕ್ಕಂಥ ಜನರಿಗೆ ಆ ಕರೆಂಟಿಂದ ಬಹಳ ತೊಂದರೆ ಆಗಿದೆ. ನಮ್ಮದು ನಾವು ಇದು ಎಷ್ಟೋ ಸಾರಿ ಅವ್ರ ಹತ್ರ ತಿಳಿಸಿ ಓರಲ್ ಆಗಿ ನಾವು ತಿಳಿಸಿದೀವಿ, ಮತ್ತೆ ಲೆಟರ್ನು ಕೊಟ್ಟಿದ್ದೀವಿ. ಬಟ್ ಅವ್ರು ಯಾವುದು ಸ್ಪಂದಿಸಿಲ್ಲ. ಅವರು ಮೊನ್ನೆನೂ ನಾವು ಹೋಗಿದ್ದೀವಿ, ಕೊಟ್ಟಿದ್ರು ಅವರು ಇವತ್ತಿನವರೆಗೂ ಯಾವ ತರ ಏನು ಇದು ಮಾಡಿಲ್ಲ. 20 ಡೇಸ್ ಕೂಡ ಆಗಿಲ್ಲ. ಕರೆಂಟಿಂದು ಪ್ರಾಬ್ಲಮ್, ಒಳಚರಂಡಿದು ಏನಿದೆ ಮಾಡಿದರೆ. ಇವಾಗ ಕೆಲವು ದಿನಗಳ ಹಿಂದೆ ಸ್ವಲ್ಪ ಮನೆಗಳಿದ್ದು, ಇವಾಗ ಸುಮಾರು ಅಲ್ಲಿ ಒಂದು 100-150 ಮನೆಗಳು ಆಗಿರೋದ್ರಿಂದ ಒಳಚರಂಡಿ ನೀರು ಸಂಸ್ಕರಣಾ ಘಟಕಕ್ಕೆ ಹೋಗ್ಬೇಕು. ಆ ಸಂಸ್ಕರಣಾ ಘಟಕಕ್ಕೆ ಹೋಗದಂಗೆ ಅದು ಅಲ್ಲಿಗೆ ನಿಂತಿದೆ. ನಮ್ಮದು ವಾರಕ್ಕೆ ಒಂದು ಸಾರಿ ಒಂದು ಟ್ಯಾಂಕರ್ ಬಂದು ಲಿಫ್ಟ್ ಮಾಡ್ತಾ ಇದೆ. ಆ ಲಿಫ್ಟ್ ಮಾಡೋ ನೀರು ಒಂದು ವಾರಕ್ಕೆ ಒಂದು ಟ್ಯಾಂಕರ್ ಲಿಫ್ಟ್ ಮಾಡೋದ್ರಿಂದ ಅದು ಸಾಯಂಕಾಲ ತೊಟ್ಟಿಗೆ ಮತ್ತೆ ಅದೇ ಟ್ಯಾಂಕರ್ ತುಂಬಿ ಬಿಡ್ತದೆ. ಅದರಿಂದ ವಿಪರೀತ ತೊಂದರೆ ಆಗಿದೆ. ನಮ್ಮದು ನಿನ್ನೆ ನಾವು ಹೋಗಿ ಗೃಹ ಮಂಡಳಿಗೆ ಹೋಗಿ ಇದ್ರ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕರೆಂಟಿನ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವ ತರ ನಮಗೆ ರೆಸ್ಪಾನ್ಸ್ ಇಲ್ಲಿವರೆಗೂ 1 ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ರು ಕೂಡ ಇದು ಯಾವ ತರ ನಮಗೆ ತೊಂದರೆಗಳು ಆಗಿಲ್ಲ ಸರ್. ಅದಕ್ಕೋಸ್ಕರ ತಮ್ಮ ಪತ್ರಿಕೆಯಿಂದ ಎಲ್ರಿಗೂ ತಿಳಿಲಿ ಅಂತಂದು ಈ ಸಮಾವೇಶ ಮಾಡಿದ್ವಿ. ಆ ಏರಿಯಾ ಇರತಕ್ಕಂಥದ್ದು 30 ಅಲ್ಲ ಸರ್, ಕರ್ನಾಟಕ ಗೃಹ ಮಂಡಳಿ ಏರಿಯಾ ಇರತಕ್ಕಂಥದ್ದು 32 ಎಕರೆ ಐತೆ. 38.22 ಎಕರೆ ಐತೆ ಸರ್. ಅದು
ಅದಕ್ಕೆ ಒಂದೇ ಒಂದು ಮೇನ್ ಗೇಟ್ ಇದೆ. ಅದು ಹೊರಗಡೆ ಫ್ಲಾಟ್ಗಳು ಅಲ್ಲಿ ಮುಂದೆ ಇರತಕ್ಕಂಥ ಜಾಗದವರು ಅದನ್ನೊಂದು ನಮ್ಮದೇ ಅಂತಂದು ಹೇಳಿ ಅದನ್ನ ಕೋರ್ಟಿಗೆ ಹಾಕಿದ್ದಾರೆ. ಆ ಗೇಟ್ ಕೂಡ ಬಂದಾಗಿದೆ. ಇವತ್ತಿನವರೆಗೂ ಆ ಗೇಟ್ ಓಪನ್ ಆಗಿಲ್ಲ. ಅಡ್ಡಾದಿಡ್ಡಿ ರೋಡ್ಗಳಲ್ಲಿ ಆ ಕಾಲನಿಯಲ್ಲಿ ವಾಸ ಮಾಡತಕ್ಕಂಥವರೆಲ್ಲರೂ ಅಡ್ಡಾದಿಡ್ಡಿ ರೂಟ್ಗಳಲ್ಲಿ ತಿರುಗಾಡ್ತಾ ಇದ್ದಾರೆ ಅನ್ನೋ ಮಾತು. ಆದ್ರೂ ಇವತ್ತಿನವರೆಗೆ ಕರ್ನಾಟಕ ಗೃಹ ಮಂಡಳಿಯವರು ಸಾಲ್ವ್ ಮಾಡಿಲ್ಲ. ಇದು ಒಂದು ದೊಡ್ಡ ತೊಂದರೆ ಸರ್. ಅಡ್ರೆಸ್ ಹೇಳ್ಬೇಕಂದ್ರೂ ನಮಗೂ ತೊಂದರೆ. ನಮಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ದೊಡ್ಡ ತೊಂದರೆ ಅಂತಂದ್ರೆ ಒಳಚರಂಡಿ, ವಿದ್ಯುತ್ತು, ಡ್ರೈನೇಜ್ ಇವು 3 ದೊಡ್ಡ ತೊಂದರೆಗಳಾಗಿದ್ದಾವೆ ಸರ್ ನಮಗೆ. ಇದನ್ನ ನಿಮ್ಮ ಪತ್ರಿಕಾ ಮೂಲದಿಂದ ತಿಳಿಸಿ ಅವ್ರಿಗೆ ಸಾಲ್ವ್ ಮಾಡೋದಕ್ಕೆ